as I was walking towards Mango Tree in those days, I saw these characters like Hanuman and Shiva. They just like came from a rock, and it was already being very stunned by the landscape, which is very surreal, out of the world. It really felt like the gods had arrived, and just from the round the corner, they just, it was amazing. మన డ్యారల్ దగ్గర పోదామా ఇప్పుడు బావయ్యనగితూ పదుబనాబన పాదరులెమే ఎనగాయితూ బదుకిదెను బావయ్యనగితూ ನನ್ನ ಹೆಸರು, ನಮ್ಮ ಮನೆ ಹೆಸರು ಕಲ್ಯಾಣಂ. ನನ್ನ ಹೆಸರು ನಾಗರಾಜ್, ಅಂದರೆ ಕಲ್ಯಾಣಂ ನಾಗರಾಜ್ ಅಂತ ನನ್ನ ಹೆಸರು. ನಾವು ಮೂಲಾಧಾರಿಗಳು ಆಂಧ್ರದಲ್ಲಿ ಹುಟ್ಟಿ ಬೆಳೆದವರು, ಅಂದರೆ ನಮ್ಮ ತಾತನವರು. ಇಲ್ಲಿಗೆ ಕನಿಷ್ಠ ಅಂದ್ರೆ 400 ವರ್ಷಗಳ ಹಿಂದೆ, ಇಲ್ಲ 500 ವರ್ಷಗಳ ಹಿಂದೆ, ಕೃಷ್ಣದೇವರಾಯರ ಕಾಲದಲ್ಲಿ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಾವು ಇನ್ನೂ ಆಂಧ್ರದಾಗೆ ಉಳಿದಿರ್ತೀವಿ. ಆಂಧ್ರ ಅಂದರೆ ಅನಂತಪುರ, ಕರ್ನೂಲು, ಮತ್ತು ತೆಲಂಗಾಣದಲ್ಲಿ ಜಂಗಮ್ಮೆಟ್ಟು. ವಿಜಯ ಮಿತ್ರ ಶ್ರೀರಾಮಚಂದ್ರ ಪ್ರಭು ರಾಮ ರಾಮ. ನಮ್ಮ ವೃತ್ತಿ ಸಾಂಪ್ರದಾಯಿಕ ಕಲೆ ಬುರ್ರಕತೆ, ಬಾಲನಾಗಮ್ಮ ಕತೆ, ಆಮೇಲೆ ಶರಮಂದರಾಜ ಕತೆ, ದೇಶಂಗರಾಜ ಕತೆ, ಮತ್ತು ಬೇರೆ ಬೇರೆ ಇನ್ನಿತರ ಮೊದಲು ರಾಜರಾಜರು ಆಳಿದ ಕತೆಗಳಲ್ಲ, ಎಲ್ಲ ಬುರ್ರಕತೆ. ಆಮೇಲೆ ಬರ್ತಾ 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 ನಮ್ಮ ಕಲೆ ಹಗಲು ವೇಷ ಕಲೆ ಅಂತೇಳಿ. ಆಮೇಲೆ ಮೊದಲು ನಮಗೆಲ್ಲ ವಾದ್ಯಗಳು ಯಾವುದು ಇದ್ದಿಲ್ಲ. ಮೃದಂಗ, ಆಮೇಲೆ ಇದು ರಾಗಮಾಲೆ ಅಂತ ಒಂದು ಸ್ವರ ಇಟ್ಟು, ಹಾರ್ಮೋನಿ ಇಲ್ಲ ಅವಾಗ, ಮೊದಲು ರಾಗಮಾಲೆ ಸ್ವರ, ಇದು ಮೃದಂಗದಿಂದ ಆವಾಗೆಲ್ಲ ಪಾತ್ರಗಳು ಮಾಡ್ತಿರ್ತಾ ಬಂತಿದ್ರು. ನಮಗೆ ಆವಾಗಿನ ಕಾಲದಲ್ಲಿ ಬಣ್ಣ ಅಂಬೋದು ಗೊತ್ತಿಲ್ಲ, ಬಣ್ಣ ಮೇಕಪ್ ಮಾಡೋದು, ಬಣ್ಣ ನಿನ್ನೆ ಮಾಡಿದ್ವಲ್ಲ ಆ ಥರದ ಮೇಕಪ್ ಗೊತ್ತಿಲ್ಲ. ಅದು ಎಲ್ಲೋ ಹೊಳಿಯಲ್ಲಿ ಸಿಗ್ತಿತ್ತಂತ ಕಲ್ಲು, ಬಿಳುಪು ಕಲ್ಲು, ಆಮೇಲೆ ಹಳದಿ ಕಲ್ಲು, ಆಮೇಲೆ ನೀಲಿ ಕಲ್ಲು. ಆ ಕಲ್ಲೆಲ್ಲ ತೆಗೆದು ಒಂದು ಕಲ್ಲಿಗೆ ಎಲ್ಲ ತಿಕ್ಕಿ ಅದನ್ನೆಲ್ಲ ತಗೊಂಡು ಮಖಕ್ಕೆ ಒರೆಸ್ಕೊಬೋದು. ಅಂದರೆ ಇಷ್ಟು ನೀಟಾಗಿ ಇದ್ದಿಲ್ಲ ಮೇಕಪ್, ಹಿಂಗೆ ಬಡ್ಕೊಬೋದು. ಅದನ್ನೇ ಮೇಕಪ್ಪು. ಜನಗಳು ಹಬ್ಬ ಏನು ಮೇಕಪ್, ಏನು ಬಣ್ಣ. ಇಲ್ಲಿ 10-15 ದಿವಸ ಆದಮೇಲೆ ಮತ್ತೆ ಮುಂದೆ ಇನ್ನೊಂದು ಊರಿಗೆ ಸಿದ್ದಿಕೇರಿ ಮುಗೀತು. ಸಿದ್ದಿಕೇರಿ ಮುಗಿದ ಮೇಲೆ ಅಲ್ಲಿಂದ ಜಯನಗರಕ್ಕೆ ಬಂದ್ವಿ. ಜಯನಗರ ದೊಡ್ಡ ಊರದು, ದೊಡ್ಡ ಪೇಟೆ. ಅಲ್ಲಿ ಒಂದು 15 ದಿವಸ ಆದರೆ ಇಲ್ಲೊಂದು ತಿಂಗಳಾಗ್ತದೆ. ಅಲ್ಲಿ ಬಹುಮಾನಗಳು ಅವರು ಕೊಟ್ಟಷ್ಟು ತಗೊಂಡು ಹೋಗೋದು, ಮುಂದೆ ಹೋಗೋದು. ನಮಸ್ಕಾರ, ನನ್ನ ಹೆಸರು ಕೆ ರಾಮು.
ಹಗಲು ವೇಷ ಕಲಾವಿದರು. ಮೊದಲನೇ ಅದು ನನ್ನ ಪ್ರದರ್ಶನ ಹೆಚ್ಚು ಕಮ್ಮಿ ನನಗೆ ಒಂದು 7 ವರ್ಷ ಇರ್ಬೋದು. ನಮ್ಮ ತಂದೆ ಜೊತೆ ಅವರು ಒಂದು ಮೇಳದಲ್ಲಿದ್ದರು. ಆವಾಗ ನನ್ನ ತಂದೆ ಕರ್ಕೊಂಡೋಗಿ ನನಗೆ ತುಂಬ ಕೂದಲು ಜಾಸ್ತಿ ಬಿಟ್ಕೊಂಡು ಫಸ್ಟ್ ನಮ್ಮ ತಂದೆನೇ ನಮ್ಮ ಮೇಕಪ್ ಮಾಡ್ತಾಯಿದ್ದೆ, ಹೆಣ್ಣಿನ ಪಾತ್ರ ಮಾಡಿ ಹೋದಾಗ ಸ್ವಲ್ಪ ನನಗೆ ಫಸ್ಟ್ ಅದು ಒಂದು ಮೊದಲನೇ ಪ್ರದರ್ಶನ ಆಗಿರೋದ್ರಿಂದ ಒಂಥರ ಕುತೂಹಲ, ಹೆಂಗೆ ಮಾಡಬೇಕು ಏನು ಮಾಡ್ಬೇಕು ಅಂತಂದಾಗ ಸಹಜವಾಗಿ ಅದು ಬಂದೇ ಬರುತ್ತೆ, ಅದು ಕಲೆ. ಅದು ನನಗೆ ಮೊದಲನೇ ಪ್ರದರ್ಶನದಲ್ಲಿ ಮೋಹಿನಿ ಪಾತ್ರನೂ ಮಾಡಿದ್ದೆ ನಾನು. ಮೋಹಿನಿ ಪಾತ್ರ ಮಾಡಿ ಡ್ಯಾನ್ಸ್ ಮಾಡೋದಾಗಲಿ ಈ ಥರದ ಮೊದಲನೇ ಪ್ರಯತ್ನ. ಅದಾದಮೇಲೆ ಬರ್ತಾ ಬರ್ತಾ ದಿನಗಳಲ್ಲೇ ಸ್ವಲ್ಪ ಕಲಿತು ಮತ್ತು ಬೇರೆ ಪಾತ್ರಗಳು ಸೀತಾ ಮತ್ತು ದ್ರೌಪದಿನ ಪಾತ್ರಗಳು ಕೂಡ ಮಾಡ್ತಾಯಿದ್ದೆ. ಹೆಣ್ಣು ಅಂತಂದರೆ ಈ ನಮ್ಮಲ್ಲಿ ಹೆಣ್ಣಿನ ಪಾತ್ರ ಗಂಡು ಮಕ್ಕಳೇ ಮಾಡಬೇಕು, ಹೆಣ್ಮಕ್ಳು ಮಾಡಬಾರ್ದು ಅನ್ನೋದು ಒಂದು ನಮ್ಮಲ್ಲಿ ಒಂದು ಪರಂಪರೆ ಇದೆ. ಸೊ ಹೆಣ್ಣಿನ ಪಾತ್ರ ಗಂಡು ಮಗನೇ ಮಾಡಬೇಕು, ಪುರುಷನ ಪಾತ್ರ. ಸೊ ಹಾಗಾಗಿ ಹೆಣ್ಣು ನಮ್ಮಲ್ಲಿ ಕಥೆಗಳನ್ನು ಹೇಳ್ತಾರೆ, ಬುರ್ರಕಥಾ ಅಂತೇಳಿ. ಇಡೀ ದಿವಸಗಳ ಕಾಲ ಹಳ್ಳಿಯಲ್ಲಿ ಬುರ್ರಕಥಾ ಮತ್ತು ಗಂಗಿಗೌರಿ ಇನ್ನಿತರ ಕಥೆಗಳ ಜೊತೆಗೆ ವಾದ್ಯ ನುಡಿಸ್ಕೊತ ಅವರೂ ಹೇಳ್ತಾ ಇರ್ತಾರೆ, ಅವರು ಕಲಾವಿದರಾಗಿರ್ತಾರೆ. ನಮ್ಮಲ್ಲಿ ನಮ್ಮ ಸಮುದಾಯದಲ್ಲಿ, ಬುಡುಗ ಜಂಗಮ ಸಮುದಾಯದಲ್ಲಿ ಕಲಾವಿದರಿಗೆ ಯಾರಿಗೂ ಕೊರತೆ ಇಲ್ಲ. ಇದರಲ್ಲಿ ಯಾರೂ ಒಂದು ಗುರುಗಳು ಇರಲ್ಲ, ಅವರು ತಂದೆ ತಾಯಿನೇ ಗುರುಗಳು, ಅವರಿಂದನೇ ಕಲಿತು ಬಂದಿರತಕ್ಕಂಥದ್ದು. ಇದು ಒಂದು ಬಳವಳಿಯಾಗಿ ಬಂದಿರತಕ್ಕಂಥದ್ದು ಕಲೆ. ಸೊ ಹಾಗಾಗಿ ಹೆಣ್ಮಕ್ಳು ಕಲಾವಿದರು ಇರ್ತಾರೆ, ಬುರ್ರಕಥೆ ಕಲಾವಿದರು ಅಂತೇಳಿ. ಇಡೀ ದಿವಸನೂ ನೈಟಲ್ಲಿ ರಾತ್ರಿಯಲ್ಲಿ ಅವರು ಕಥೆಗಳನ್ನೇ ಹೇಳ್ತಾರೆ, ಬುರ್ರಕಥಾ ಕಲಾವಿದರು. I always felt that, Ramayana is one thing, but living in Kishkinda, I thought is important that we look at Hanuman stories. We recreated that at Kotilingam, where the Hanuman's, like a Vanar Sena was created, and then there were these dialogues between Sugriva and Vali, and things like that. So we created all those little stories for communities, and I think it did give something for the art form. It gave the confidence to work not from the same perspective of only Ramayana, but also something called Hanumayana. ಹನುಮಾಯಣ ಎಂಬುದು ಭಾಳ ಮುಖ್ಯವಾಗಿ ನಾವು ಆರಿಸ್ಕೊಂಡಿರ್ತೀವಿ ಈ ಭಾಗದಲ್ಲಿ. ಯಾಕಂದರೆ ಇದು ಹನುಮನ ಜನ್ಮನಾಡು. ಹನುಮನ ಜನ್ಮನಾಡಿನಿಂದ ಪ್ರೇಕ್ಷಕರನ್ನ ನಾವು ಈ ಸರಳವಾಗಿ ಮನಸ್ಸು ಗೆಲ್ಲತಕ್ಕಂಥ ಒಂದು ಸನ್ನಿವೇಶ ಆಗಿರ್ತದೆ. ಸೊ ಅದು ನಾವು ಸುಮಾರು ಒಂದು 25 ವರ್ಷಗಳ ಕಾಲದ ಹಿಂದೆ ಈ ಒಂದು ಸಂಘಟನೆ ಮಾಡಿಕೊಂಡು ಈ ಹನುಮಾಯಣ ಎಂಬ ಒಂದು ರೂಪಕ ಒಂದು ಹೊರಗೆ ತಂದಿವಿ ನಾವು. ಈ ರಾಮಾಯಣದಲ್ಲಿ ಒಂದು ಅರಿಯ ಭಾಗ ಒಂದು ಹನುಮಾಯಣ ಎಂಬ. ಸೊ ಈ ಹನುಮಾಯಣದಲ್ಲಿ ಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳು, ಪಾತ್ರಧಾರಿಗಳು ವಾಲಿ, ಸುಗ್ರೀವ ಮತ್ತು ದುಂದಬಿ, ಜಾಂಬುವಂತ, ನಳ, ನಿಳ, ಸೊ ಇವರೆಲ್ಲರೂ ಈ ಪಾತ್ರದಲ್ಲಿ ಇರ್ತಾರೆ, ತಾರ. ಸೊ ಈ ಪಾತ್ರಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಾವು ಹಚ್ಕೊತೀವಿ ಬಣ್ಣ, ನಮ್ಮ ಬಣ್ಣನೂ ನಾವು ಹಚ್ಕೊತೀವಿ. ಯಾರು ಈ ಥರದ ಒಂದು ಸಹಾಯ ಇಲ್ದಂಗೆ, ಅಂದರೆ ಆಂಜನೇಯನ ಯಾವ ಥರ ಇರಬೇಕು ಅಂತನ್ನೋದು ಆ ಥರದ ಒಂದು ಬಣ್ಣನೇ ನಾವು ಮುಖಕ್ಕೆ ಹಚ್ಕೊತೀವಿ. ವಾಲಿ ಸುಗ್ರೀವ ಯಾವ ಥರ ಇದ್ದರು ಅನ್ನೋದನ್ನು ಅದನ್ನು ಬಣ್ಣನೂ ಹಚ್ಕೊತೀವಿ. ರಾಮನು ಯಾವ ಥರ ಇರಬೇಕು ಅನ್ನೋದನ್ನು ಈ ಥರದ ಎಲ್ಲವನ್ನ ಆಯ್ಕೆಗಳು ನಮ್ಮದಾಗಿರ್ತದೆ. ಒಂದು ಈ ಹನುಮಾಯಣದಲ್ಲಿ ಒಂದು ಬಾಲ್ಯ ಆಂಜನೇಯಂದು ಒಂದು ಸನ್ನಿವೇಶ ಇದೆ. ನಾನು ಚಿಕ್ಕವನಿದ್ದಾಗ ಅದನ್ನೊಂದು ಈಗಲೂ ಅದನ್ನು ಆಂಜನೇಯನ ಪಾತ್ರದ ಒಂದು ಭಾಳ ವಿಶೇಷವಾಗಿರ್ತದೆ. ಅದು ಆಂಜನೇಯನ ಹುಟ್ಟಿದ ಜನ್ಮಸ್ಥಳ ಇಲ್ಲೇ ಅಲ್ಲ, ಹಂಪಿ. ಆ ಹನುಮಾಯಣದಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ ಅದು. ತಾಯಿ ಏನು ಹೇಳ್ತಾಳೆ, ಹನುಮ ನಿನಗೆ ತಂದೆ ತಾಯಿ
ಇಲ್ಲೇ ಕಿಷ್ಕಿಂಧದಲ್ಲೇ ಬರ್ತಾರೆ, ಅವರೇ ನಿನಗೆ ರಾಮ ಲಕ್ಷ್ಮಣರು ಅಂತೇಳಿ ಹೇಳ್ತಾಳೆ. ಆಗಲಿ ಅಮ್ಮ ಅಂತೇಳಿ ಹೇಳ್ತಾಳೆ. ಆವಾಗ ಆಂಜನೇಯನು ಒಂದು ಇದಿದೆ, ಒಂದು ಪದ್ಯವಿದೆ. ಶ್ರೀರಾಮ ರಾಮ ಶ್ರೀರಾಮ ರಾಮ ರಘುವಂಶ ಪಯೋಧಿ ಸೋಮ ಕಾಮಾದಿ ಚಿತ್ರಿವಿಧಾಮ ಚಂದರ್ಭಕೋಟಿ ಶ್ಯಾಮ ಸುಂದರ ರಾಮ ರಾಮ ಶ್ರೀರಾಮ ರಾಮ ರಘುವಂಶ ಪಯೋಧಿ ಸೋಮ. ನನ್ನ ತಾಯಿ ಹೇಳಿದಂತೆ ಇಂದಿಗೂ ನನ್ನ ಜನ್ಮ ಸಾರ್ಥಕವಾಯಿತು ರಾಮ. ರಾಮ, ಇಷ್ಟೂ ವರ್ಷಗಳಿಂದ ಈ ಒಂದು ಕಿಷ್ಕಿಂಧಾದಲ್ಲಿ ನಾನು ವಾಸವಾಗಿದ್ದೇನೆ. ರಾಮಚಂದ್ರ ಧನ್ಯನಾದೆ, ರಾಮಚಂದ್ರ ಧನ್ಯನಾದೆ. ಶ್ರೀರಾಘವಂ ದಶರಥಾತ್ಮಜಂ ಪ್ರೇಮಿಯಂ ನ್ಯಾಯ ರಘುಕುಲರತ್ನಾದೀಪಂ ಅಜಾನುಭಾವಂ ಅರವಿಂದ ದಶಾಯತಾಕ್ಷಂ ರಾಮ ನಿಶಾಚರಂ ವಿನಾಶಕರಂ ರಾಮ 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 ರಾಮ. ಸೊ ಇದು ಒಂದು ಸನ್ನಿವೇಶ, ಆಂಜನೇಯನು ಮತ್ತು ರಾಮನ ಒಂದು ದರ್ಶನವಾದಾಗ. ನಾನು ಡಾಕ್ಟರ್ KM ಮೇತ್ರಿ, ಕನ್ನಡ ವಿಶ್ವವಿದ್ಯಾಲಯದ ಬುಡಕಟ್ಟು ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಹಂತದ ಈ ಸಮುದಾಯ ಆ ಕಾಲಘಟ್ಟದಲ್ಲಿ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ಸೊಸೈಟಿಗೆ. ಈಗೆಲ್ಲ ನಾವು ಟೀಚರ್ಸ್ ಆಗಿ ಕೊಡ್ತೀವಿ, ಅವರು ಟೀಚರಾಗಿಯೇ ಕೆಲಸ ಮಾಡಿದ್ದಾರೆ. ಆ ಟೈಮ್ದಲ್ಲಿ ಸೊಸೈಟಿಗೆ ಟೀಚರಾಗಿ ಕೆಲಸ ಮಾಡಿದ್ದಾರೆ. ನಾವು ಸ್ಕೂಲ್ದಲ್ಲಿ ಮಕ್ಕಳಿಗೆ ಹೇಳ್ತೀವಿ, ಅವರು ಸೊಸೈಟಿಗೆ ಆ ಥರದ್ದು ಹೇಳಿದ್ದಾರೆ, ರಿಫ್ರೆಶ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೆರಿಲಿಕ್ಕಾಗೋದಿಲ್ಲ. ಎಲ್ಲ ಹೆಚ್ಚು ಕಡಿಮೆ ಅಲೆಮಾರಿ ಸಮುದಾಯಗಳೇನಿದ್ದಾವೆ, ಆ ಅಲೆಮಾರಿ ಸಮುದಾಯಗಳು ಈ ಥರದ್ದು ವರ್ಕ್ ಮಾಡಿದ್ದಾವೆ. ಒಂದಿಲ್ಲ ಒಂದು ಸೊಸೈಟಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನನ್ನು ಮಾಡ್ಕೊಂಡು ಹೋಗಿದ್ದಾವೆ. ನಾವು ಅವ್ರಿಗೆ ಕೊಡ್ತಕ್ಕಂಥದ್ದು ಕಡಿಮೆ, ಆದರೆ ಅವರು ಸೊಸೈಟಿ ಕೊಟ್ಟಿರ್ತಕ್ಕಂಥದ್ದು ತುಂಬ ಇದೆ. ನಮಗೆ ಯಾರಾದರೂ ಕೇಳಿದರೆ ನಿಮ್ಮ ಅಜ್ಜನ ಅಪ್ಪನ ಹೆಸರು ಏನಿತ್ತು ಅಂದರೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಅವರು ಕಾಲಾಂತರದಿಂದ ನಮ್ಮ ಸಮುದಾಯ ಎಲ್ಲಿ ಹುಟ್ಟಿತು, ಹ್ಯಾಂಗೆ ಬೆಳೀತು, ಎಲ್ಲಿ ಬಂತು, ಈ ಥರದ್ದು ಇಡೀ ಸ್ಟೋರಿಯನ್ನು ಇಲ್ಲಿಯವರೆಗೆ ತಂದು ಕಟ್ಟಿಕೊಡ್ತಕ್ಕಂಥದ್ದು. ಹೀಗಾಗಿ ನಮ್ಮನ್ನು ನಾವು ರೀಕಾಲ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಕಮ್ಯುನಿಟಿಗಳು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಿಕ್ಕೆ, ಇವರ ಏನು ಪರ್ಫಾರ್ಮೆನ್ಸ್ದಲ್ಲಿರ್ತಕ್ಕಂಥದ್ದು, ವಿಶೇಷವಾಗಿ ಗುರುಕಥೆಯಲ್ಲಿರ್ತಕ್ಕಂಥದ್ದು ಏನು ಚರಿತ್ರೆ ಇದೆ, ಭಾಳಷ್ಟು ಒಂದು ಹೊಸ ಡೈಮೆನ್ಷನನ್ನು ಕೊಡ್ತದೆ. ಲೋಕ 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 ವಾನರ ಲೋಕ, ಲೋಕ ವಾನರ ಲೋಕ, ಕಲ್ಲು ಬಂಡೆಗಳೇ ನಮ್ಮಯ ನಾಡು, ಜುಳು ಜುಳು ಹರಿಯುವುದೇ ಹಂಪೆಯ ಬಳಿಯು, ಕಲ್ಲು ಬಂಡೆಗಳೇ ನಮ್ಮಯ ನಾಡು. ಬಹುಶಃ ಇವನ್ನೆಲ್ಲ ಬಣ್ಣ ಹಚ್ಕೊಂಡು ನಾವು ಒಂದು ಜಾಗದಲ್ಲಿ ಪ್ರದರ್ಶನ ಮಾಡುವಾಗ ನಮ್ಮ ಬಗ್ಗೆ ಕಲಾವಿದರಿಗೆ ಹೆಮ್ಮೆ ಇರಬೇಕು. ನಮ್ಮ ಬಗ್ಗೆನೂ ನಮಗೆ ಒಂದು ಖುಷಿ ಮತ್ತು ಒಂದು ಸಂತೋಷನೂ ಇರಬೇಕು. ಆವಾಗ ಕಲಾವಿದರನ್ನ ಒಂದು ಪ್ರೇಕ್ಷಕರನ್ನ ಮೆಚ್ಚಿಸಲಿಕ್ಕೆ ಪ್ರಯತ್ನ. ಬಟ್ ಆದರೆ ನಮ್ಮ ಹಗಲುವೇಷದ ಕಲಾವಿದರಲ್ಲಿ ಸಮಸ್ಯೆ ಏನಿಲ್ಲ. ನಾವು ಸ್ಟೇಜಲ್ಲೂ ಮಾಡ್ತೀವಿ, ಹೊರ ಬೀದಿಯಲ್ಲೂ ಮಾಡ್ತೀವಿ. ಆದರೆ ಅಷ್ಟೇ ಖುಷಿನ ಇಟ್ಕೊಂಡು ಮಾಡ್ತಕ್ಕಂಥ ನಮ್ಮದು ಹಗಲುವೇಷದ ಸಂಪ್ರದಾಯ ಭಾಳ ತುಂಬ ಖುಷಿ ಅನ್ನಿಸ್ತದೆ. ಯಾಕಂದರೆ ರಾಮನು ಹೆಂಗಿದ್ದನೂ ಗೊತ್ತಿಲ್ಲ, ಆಂಜನೇಯ ಹೆಂಗಿದ್ದನೂ ಗೊತ್ತಿಲ್ಲ. ಆದರೆ ನಾವು ಆಂಜನೇಯನೂ ರಾಮನಾಗಿದ್ದರಿಂದ ಅವರು ಆಡಿಯನ್ಸ್ ನೋಡೋರು ಜನರು, ಅಯ್ಯೋ ರಾಮ ಹೆಂಗಿದ್ನಾ, ಅಯ್ಯೋ ಆಂಜನೇಯ ಹೆಂಗಿದ್ನಾ ಅನ್ನೋದು ಅವ್ರು ನೋಡ್ತಾ ಇದ್ದಾಗ ನಮಗೆ ಆ ಸಂತೋಷ, ಆ ಕಲ್ಪನೆ ಇದೆಯಲ್ಲ ಕಾಣ್ತದೆ ಮುಖದಲ್ಲಿ. ಈಗ ನೀವು ನೋಡ್ತಾ ಇದ್ರಿ ಅಂತಂದಮೇಲೆ ಅದು ಫೀಲ್ ಆಗ್ತೀನಿ ನಾನು. ಅದು ನನಗೆ ಹೌದು ಈ ಥರ ಇದೀವಲ್ಲ ಅಂತ ಅನ್ನೋದು ಅದನ್ನು ಭಾಳ ಭಾಳ ಇದಾಗ್ತದೆ, ನಮಗೆ ಖುಷಿ ಆಗ್ತದೆ. ಆನಂದದಿಂದಲಿ ಹಾಡೋಣ ಬಾ.
ಪ್ರೇಮನ ರಾಗವು ನೋಡೋಣ ಬಾ, ಆನಂದದಿಂದಲಿ ಹಾಡೋಣ ಬಾ, ಪ್ರೇಮನ ರಾಗವು ನೋಡೋಣ ಬಾ. ಸಂಪಂಗಿ ಪುಷ್ಪಗಳು ಎಲ್ಲಿರುವವು, ನಮ್ಮ ವನವೆಲ್ಲ ಸುವಾಸನ ತುಂಬಿರುವವು. ಸಂಪಂಗಿ ಪುಷ್ಪಗಳು ಎಲ್ಲಿರುವವು, ನಮ್ಮ ವನವೆಲ್ಲ ಸುವಾಸನ ತುಂಬಿರುವವು. ಆನಂದದಿಂದಲಿ ಆಡೋಣ ಬಾ, ಪ್ರೇಮನ ರಾಗವು ನೋಡೋಣ ಬಾ. ಪಕ್ಕ ಬಂದು ಪುನಃ ಮತ್ತೆ ಮೇಕಪ್ನ ನಾವು ತೆಗಿಬೇಕಂದ್ರೆ ಆ ಬಣ್ಣ ಕಲರ್ನ ನಾವು ರಿಮೂವ್ ಮಾಡ್ಬೇಕಂತಂದರೆ ಒರೆಸ್ಕೋಬೇಕು ಅಂತಂದಾಗ ಅದನ್ನು ಮತ್ತೆ ಎಣ್ಣೆನೇ ಬೇಕು, ಮತ್ತು ಕೊಬ್ಬರಿನಿಂದನೇ ತೆಗಿಬೇಕದು. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ತೆಗಿಬೇಕು. ಎಷ್ಟು ಸಮಯ ತೊಗೊತದ್ದು ಹಾಕ್ಕೊಳ್ಳೋಕ್ಕೆ, ಅದನ್ನು ತೆಗಿಲಿಕ್ಕೆ ಕೂಡ ಅಷ್ಟೇ ಸಮಯ ತೊಗೊತದೆ. ಸೊ ಅದು ಕೆಮಿಕಲ್ ಆಗಿರೋದ್ರಿಂದ ಅದು ಕೊಬ್ಬರೆಣ್ಣೆ ಇದೆಯಲ್ಲ, ಅದು ನಮಗೆ ಸಪೋರ್ಟ್ ಮಾಡ್ತದೆ ಬಾಡಿಗೆ ಚೆನ್ನಾಗಿ. ಆಯಿಲ್ ಕಂಟೆಂಟ್ ಇದೆಯಲ್ಲ, ಅದು ಒಳ್ಳೆಯದಾಗುತ್ತೆ ಬಾಡಿಗೆ. ಅದು ನಿಮಗೆ ಗೊತ್ತಿದ್ದಾಗ ನಮ್ಮ ಹಚ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಕೊಂಡು ತೆಗೆದುಬಿಟ್ರೆ, ಈ ತುಂಬ ಸ್ವಲ್ಪ ಉರಿ ಅಂತಂದರೆ ಈ ಕಾಡಿಗಿದೆಯಲ್ಲ ಅದು ಸ್ವಲ್ಪ ಕಷ್ಟ. ಯಾಕಂದರೆ ಅದು ಏನು ಮಾಡ್ತೇವೆ, ಇಡ್ಲಿ ಇರ್ತದೆ ಕಟ್ಟಿಗೆ ಸುಟ್ಟಿರೋದು, ಅದನ್ನು ಸ್ವಲ್ಪ ಹಚ್ಕೊಂತೀವಲ್ಲ, ಅದು ಸ್ವಲ್ಪ ಉರಿ ಉರಿ ಅನ್ನಿಸ್ತದೆ ಕಣ್ಣಲ್ಲಿ ಬಿದ್ದಾಗ. ಈಗ ಕಲೆ ಅಂದರೆ ವೇಷಗಳು ಮಾಡೋದು. ಮುಂದಿನ ದಿನಗಳಲ್ಲಿ ಬಿಡ್ತೀರಾ, ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಇಲ್ಲಿ ತನಕ ಕನಿಷ್ಠ ಅಂದರೆ ನನ್ನ ಮನೆಯಲ್ಲೇ ಒಂದು 15-20 ಜನ ಓದಿದ್ದಾರೆ. ಯಾರಿಗೂ ಜಾಬ್ ಬಂದಿಲ್ಲ, ಯಾರಿಗೂ ಏನೂ ಬಂದಿಲ್ಲ. ಸೆಕೆಂಡ್ ಇಯರ್ ಬಂದಾರ, ಡಿಗ್ರಿ ಮಾಡಿದರು, ಎಲ್ಲ ಮಾಡಿದರು. ನಾವೇ ಸ್ವಂತ ದುಡ್ಡು ಪ್ರೈವೇಟ್ನಲ್ಲಿ ಒಬ್ಬೊಬ್ಬರಿಗೆ 10 ಲಕ್ಷ 15 ಲಕ್ಷ ಖರ್ಚು ಮಾಡಿದ್ದೀನಿ. ನನ್ನ ಮಕ್ಕಳಿಗೆ ಒಂದು 20 ಲಕ್ಷ ಖರ್ಚು ಮಾಡಿ ಒಂದು 3 ಮಕ್ಕಳು ಓದಿಸ್ತೀನಿ. ಯಾರೂ ಜಲ್ದಿ ಜಾಬ್ ಸಿಗಲಿಲ್ಲ. ಇನ್ನು ಉಳಿದವರಿಗೆಲ್ಲ ಖರ್ಚು ಮಾಡಿ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೀವಿ, ಕೆಲವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಜಾಬ್ ಬಂದಿಲ್ಲ. ಈ ಕಲೆದ ಬಗ್ಗೆ ನಮಗೆ ಓದಕ್ಕಂತನೂ ನಮ್ಮ ಕಲೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವತ್ತು ಇದು ಸಾಂಪ್ರದಾಯಿಕ ಇಲ್ಲಿ ಸ್ಟಾಪ್ ಮಾಡಲ್ಲ. ಕಲೆಯಿಂದ ಭಾಳ ನಮಗೆ ಭಾಳ ಚೆನ್ನಾಗಿದೆ. ಅದರಿಂದ ನಮಗೆ ಭಾಳ ಪ್ರೋತ್ಸಾಹ ಇದೆ. ಅದರಿಂದ ನಮಗೆ ಭಾಳ ಗೌರವ ಇದೆ. ಅದರಿಂದ ಆರೋಗ್ಯಕ್ಕೂ ಭಾಳ ಚೆನ್ನಾಗಿರುತ್ತದೆ ಅದು ಕಲೆ ಮಾಡಿದರೆ. ಮತ್ತು ಅಲ್ಲಿ ಜನಗಳ ಹತ್ರ ಹೋದಾಗ ನಮ್ಮ ಕಲೆ ನೋಡಿ ಒಬ್ಬ ರೋಗಿಯೂ ಎದ್ದು ಬಂದು ಕುಂತು ಆರಾಮಿದೆ ಅಂತ ಕೇಳ್ತಾರೆ ಅವರು. ರೋಗಿ ಅನಾರೋಗ್ಯದಿಂದ ಇದ್ದವರು ಹೊರಗೆ ಬಂದು ರಾಮನ ವೇಷ, ಹನುಮಂತನ ವೇಷ ಈ ಥರ ಬಂತು, ಈ ಥರ ಚೆನ್ನಾಗಿ ಮಾಡಲಿ ಅಂತೇಳಿ ಇದನ್ನೆಲ್ಲ ಮುಂದುವರಿಸ್ತೀವಿ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಓದಿಸ್ತೀವಿ, ಕಲೆ ಮುಂದುವರಿತೀವಿ. ಓದೋದು ಕಲೆನೂ ಎರಡೂ ಜಾಯಿಂಟಾಗಿ ಮಾಡ್ಬೇಕಂತ ನಮ್ಮ ಉದ್ದೇಶ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ನಮ್ಮ ಕಲೆ ಮುಂದುವರಿಲ್ಲ ಅಂತೇಳಿ ನಿಮಗೆ ಹೇಳ್ತಾ ಇದ್ದೀನಿ ಸರ್.